ನಿರಂತರ ವರ್ಷಧಾರೆಗೆ ಕರಾವಳಿ ತತ್ತರ. ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ. ಮಹಾಮಳೆಗೆ ಮುಂಬೈ ಜನಜೀವನ ಅಸ್ತವ್ಯಸ್ತ. ನೋಡಿ ಸರ್, ಇದು ಕ್ರಯಪತ್ರ ಸರ್. ಈ ಕ್ರಯಪತ್ರದಲ್ಲಿ ಏನಿದೆ ಸರ್, ಇಲ್ಲಿ ಭವ್ಯ ಭಾರತ್ ಗೃಹ ನಿರ್ಮಾಣ ಸಂಘ ರಿಜಿಸ್ಟರ್ಡ್ ನಿರ್ಮಾಣ ಸಹಕಾರ ಸಂಘ ಅಂತ ಏನೋ ಒಂದು ಸಂಘ ನೋಂದಣಿ ಮಾಡಿಕೊಂಡು ಅಧ್ಯಕ್ಷರಾದ ಸಿ.ಎನ್. ಮಂಜೇಗೌಡ ಅಂತ ಇದೆಯಲ್ಲ ಸರ್. ಹುಡಾ ಸೈಟ್ ಹಂಚಿಕೆ ಹಗರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್. ಜೆಡಿಎಸ್ ಎಂಎಲ್ಸಿ ಮಂಜೇಗೌಡ ವಿರುದ್ಧವೂ ಆರೋಪ. ಸದನದಲ್ಲಿ ಕಾಂಗ್ರೆಸ್ ಕಟ್ಟಿ ಹಾಕಲು ಬಿಜೆಪಿ ರಣತಂತ್ರ. ನಿಯಂತ್ರಣ ಮಾಡುವಂಥ ಕೆಲಸ ಫ್ರಮ್ ಬಿಗಿನಿಂಗ್ ಮಾಡಬೇಕಾಗಿತ್ತು. ಹೆಲ್ತ್ ಮಿನಿಸ್ಟ್ರಿಯಲ್ಲಿರೋರು ಎಲ್ಲಿ ಪ್ರವಾಸ ಮಾಡ್ತಾರೋ ಗೊತ್ತಿಲ್ಲ. ಮುಖ್ಯಮಂತ್ರಿ ಇದ್ರ ಬಗ್ಗೆ ಏನಾದರೂ ವಿಶೇಷವಾದಂಥ ಸಭೆ ಕರೆದು ಡೈರೆಕ್ಷನ್ ಕೊಟ್ಟು ಸ್ಟ್ರಿಕ್ಟ್ ಆದಂಥ ವಾರ್ನಿಂಗ್ ಮಾಡುವಂಥ ಕೆಲಸ ಅದನ್ನು ಮಾಡ್ತಾ ಇಲ್ಲ. ಕರುನಾಡಲ್ಲಿ ಮಿತಿ ಮೀರಿದ ಡೆಂಗಿ ಹಾವಳಿ. ಡೆಡ್ಲಿ ಜ್ವರಕ್ಕೆ 8 ಮಂದಿ ಬಲಿ. ಸರ್ಕಾರದ ವಿರುದ್ಧ ವಿಪಕ್ಷಗಳ ಟೀಕಾ ಪ್ರಹಾರ. ಮಾಜಿ ಸಚಿವ ಬಿಸಿ ಪಾಟೀಲ್ ಅಳಿಯ ಆತ್ಮಹತ್ಯೆ. ಇಂದು ಮಧ್ಯಾಹ್ನ ಪ್ರತಾಪ ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ. ಸಾವಿನ ಸುತ್ತ ಅನುಮಾನಗಳ ಹುತ್ತ. ಪಾನಿಪುರಿ ಪ್ರಿಯರಿಗೆ ಸರ್ಕಾರದಿಂದ ಶಾಕ್. ಪಾನಿಪುರಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ. ಸಾಸ್ ಮತ್ತು ಮಿಠಾ ಬ್ಯಾನ್ಗೆ ಮಹತ್ವದ ನಿರ್ಧಾರ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಸಮೀಕ್ಷೆಗೆ ಸರ್ಕಾರ ಮುಂದಾಗಿದೆ. ಗ್ಯಾರಂಟಿಗಳ ಬಗ್ಗೆ ಸರ್ಕಾರ ಜಾಗೃತಿಗೆ ಮುಂದಾಗಿದ್ದು, ಈ ಬಗ್ಗೆ ಅಧಿಕಾರಿಗಳಿಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಫಲಾನುಭವಿಗಳಿಂದ ಪ್ರತಿಕ್ರಿಯೆ ಪಡೆಯಲು ಸಮೀಕ್ಷೆ ನಡೆಸಲು ಸೂಚಿಸಲಾಗಿದೆ. ಡಿಸಿಗಳ ಜೊತೆ ನಡೆದ ಸಭೆಯಲ್ಲಿ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಡೆಂಗಿ ಅಬ್ಬರ ಹೆಚ್ಚಾಗಿದ್ರೂ ರಾಜ್ಯ ಸರ್ಕಾರ ಸಮರ್ಪಕ ಕ್ರಮ ಕೈಗೊಂಡಿಲ್ಲ ಅಂತ ಸರ್ಕಾರದ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಸಿಎಂ ಡಿಸಿಎಂ ಫೈಟಿಂಗ್ ಹೆಚ್ಚಾಗಿದೆ. ಮುಡಾ ವಾಲ್ಮೀಕಿ ನಿಗಮದ ಹಗರಣದಿಂದ ಆಡಳಿತದ ಮೇಲೆ ನಿಯಂತ್ರಣ ಕಳೆದುಕೊಂಡಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ತಕ್ಷಣವೇ ಡೆಂಗಿ ಸೋಂಕಿನ ನಿಯಂತ್ರಣಕ್ಕೆ ಕ್ರಮವಾಗಬೇಕು ಅಂತ ಹೇಳಿ ಒಂದು ಕಡೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವ ರೀತಿ ವಾರ್ಕೌಟ್ ಮೇಲೆ ಕೆಲಸ ಮಾಡಿದ್ರಿಂದ ಇವತ್ತು ಜಗತ್ತಿನಲ್ಲೇ ಅದ್ರ ಬಗ್ಗೆ ಭಾಳ ದೊಡ್ಡ ಸಮಸ್ಯೆ ಆದಾಗ ಇಲ್ಲಿ ಕೋವಿಡನ್ನು ದೇಶದಿಂದ ಹೊರಗೆ ಹಾಕುವಂಥ ಕೆಲಸ ಮೋದಿಯವ್ರ ನೇತೃತ್ವದಲ್ಲಿ ಆಯಿತು. ಆ ಒಂದು ಸೀರಿಯಸ್ ಗಂಭೀರತೆ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಸ್ಪಷ್ಟ